ಹಾಯ್ ಆಲ್. ಇದು ಫ್ರೈಡೇ ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ಇದ್ದಿದ್ದರಿಂದ ನೈವೇದ್ಯಕ್ಕೆ ಬರೀ ಮೊಸರನ್ನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ. ಸ್ವಲ್ಪ ಹೊರಗಡೆಗೆ ಹೋಗೋದಿತ್ತು. ಅಕ್ಕನ ಮನೆಯದು ಗೃಹ ಪ್ರವೇಶ ಇರೋದರಿಂದ ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು. ಸೊ ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಬ್ಲೌಸ್ಗಳೆಲ್ಲ ವರ್ಕ್ಗೆ ಮತ್ತು ಸ್ಟಿಚ್ಚಿಂಗಿಗೆ ಕೊಟ್ಟು ಅಲ್ಲಿಂದ ನಾವು ಅಮ್ಮ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅಮ್ಮನ ಮನೆಗೆ ಬರೋ ಅಷ್ಟರಲ್ಲಿ 4:30 ಮೇಲೇ ಆಗಿತ್ತು. ಬರಬೇಕೆನ್ನೋ ಐಡಿಯಾ ಇರಲಿಲ್ಲ, ಬಟ್ ನಿಯರ್ ಬೈ ಬಂದಿದ್ವಲ್ಲ, ಸೊ ಹಂಗಾಗಿ ಬಂದವು. ಅಲ್ಲದೇ ಇವ್ರು ಬೇರೆ 2 ಮಂತ್ಸಿಂದ ಹೇಳ್ತಾನೆ ಇದ್ದರು ಹೊಸ್ಲು ಧರಿಸೋ ಪೂಜೆ ಮಾಡು ಅಂತ ಹೇಳಿ ನನ್ನ ತಮ್ಮನ ಮಗಳಿಗೆ. ಹಾಗೇ ಇರಲಿಲ್ಲ, ನಮಗೆ ಟೈಮೇ ಆಗಿರಲಿಲ್ಲ. ತುಂಬ ಸಲ ಹೋಗಿದ್ದೀನಿ, ಆ ಗ್ಯಾಪಲ್ಲಿ ನನಗೆ ಟೈಮೇ ಆಗಿರಲಿಲ್ಲ. ಸೊ ಇವತ್ತು ಹೆಂಗಾದರೂ ಆಗಲಿ ಮುಗಿಸೋಣ ಅಂತ ಹೇಳಿ ಹೋದ್ವಿ. ಏಕೆಂದರೆ ಅವಳು 1 ನಿಮಿಷ ಕೂಡ ಸುಮ್ಮನೆ ಇರಲ್ಲ. ಒಳಗಡೆ ಎಲ್ಲ ಹೊಸ್ಲುಗಳಿರೋದ್ರಿಂದ ಅವ್ರಿಗೂ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಆ್ಯಂಡ್ ಜೊತೆಗೆ ಅವಳು 6 ತಿಂಗಳಿಂದನೇ ತೆಗೆಯೋದಕ್ಕೆ ಶುರು ಮಾಡಿದ್ರಿಂದ ಅವರು 2 ಮಂತ್ಸಿಂದ ಪಾಪ ನೋಡ್ಕೊಂಡಿದ್ದಾರೆ. ಮುಗಿಸ್ಕೊಡೋಣ ಅಂತ ಹೇಳಿ ಅಲ್ಲೋದ್ವು. ನೋಡ್ತಾ ಇರ್ಬೋದು, 1 ನಿಮಿಷ ಕೂಡ ಅವಳು ಸುಮ್ಮನೆ ಕೂರಲ್ಲ. 1 ನಿಮಿಷ ಅಲ್ಲ, 1 ಸೆಕೆಂಡ್ ಕೂಡ ಅವಳು ಸುಮ್ಮನೆ ಕೂರಲ್ಲ. ನಮ್ಮನ್ನು ಕೂತ್ಕೊಳ್ಳೋಕೆ ಬಿಡಲ್ಲ, ಅಷ್ಟು ಹಿಂಸೆ ಮಾಡ್ತಾಳೆ. ಐ ಥಿಂಕ್ ಒಂದೇ ಏಜಿಂದು ಒಂದು ಗಂಡು ಮಗು ಹೆಣ್ಮಗುಗೆ ತೊಗೊಂಡ್ರೆ ಮೋಸ್ಟ್ ಆಫ್ ದಿ ಟೈಮ್ ಹೆಣ್ಮಕ್ಳು ಹೈಪರ್ ಆ್ಯಕ್ಟಿವ್ ಇರ್ತಾರೆ. ಸೊ ಇವಳು ಹಂಗೇನೆ. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಬೇಡ ಅಂತ ಹೇಳಿದೆ, ಬಟ್ ಅಮ್ಮನೂ ತಮ್ಮನ ಹೆಂಡ್ತಿ ಏನಾಗಲ್ಲ ಮುಗಿಸ್ಕೊಡಕ್ಕ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಜೊತೆಗೆ ಇವತ್ತು ಕಾಲಭೈರವೇಶ್ವರಂಗೆ ವಿಶೇಷ ಮಹತ್ವ ಇರೋದ್ರಿಂದ ನಮ್ಮನೆ ದೇವ್ರು ಕೂಡ ಕಾಲಭೈರವೇಶ್ವರ. ಸೊ ಹಂಗಾಗಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವು. ನೋಡಿ, ನಮ್ಮ ಮನೆಯವ್ರು ಹೇಳ್ತಾಯಿದ್ರು 1 ನಿಮಿಷ ಕೂರಲ್ಲ, ಹುಡುಗ ಆಡ್ದಂಗೆ ಆಡ್ತಾವಳೆ, ಹೆಂಗೆ ಹಿಡಿಯೋದು ಇವಳನ್ನ ಅಂತ. ಅಷ್ಟು ಆಡ್ತಾಳೆ. ನಾನು ಹೋಗಿ ಎಲ್ಲ ರೆಡಿ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲೇ ಅದು ನೈಟೇ ಆಯಿತು. ಕರೆಂಟ್ ಬೇರೆ ಇರಲಿಲ್ಲ. ಆ್ಯಂಡ್ ನಮ್ಮದು ಇಂಡಿಪೆಂಡೆಂಟ್ ಮನೆ ಇರೋದರಿಂದ ಯಾರನ್ನು ಆರತಿ ಮಾಡೋಕ್ಕೂ ಕರೆಯೋದಕ್ಕಾಗಲಿಲ್ಲ, ಕುಂಕುಮಕ್ಕೂ ಕರೆಯೋದಕ್ಕಾಗಲಿಲ್ಲ. ನಾವೇ 3 ಜನ ಮುಗಿಸ್ಕೊಂಡ್ವಿ. ನಾನು ಅಭಿನೇ ಇರು ಅಂತಂದ್ರೂ ನಾನು ಇವ್ರ ಮನೆಯಲ್ಲಿ ಆಲ್ಮೋಸ್ಟ್ 3-4 ಮಂತ್ಸಿಂದನೂ ಸ್ಟೇ ಆಗೇ ಇಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಥರನೇ 1 ನಿಮಿಷ ಕೂರಕ್ಕೆ ಬಿಡಲ್ಲ, 1 ನಿಮಿಷ ನಿಂತ್ಕೊಳ್ಳೋಕೆ ಬಿಡಲ್ಲ. ಅಷ್ಟು ಹಿಂಸೆ ಮಾಡ್ತಾಳೆ. 1 ದಿನ ಅಲ್ಲಿ ಸ್ಟೇ ಆಯ್ತಂದರೆ ನಾನು 3 ದಿನ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. ಸೊ ಹೋದ್ರೂ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ. ಸ್ಟೇ ಅಂತೂ ಆಗ್ತಾಯಿಲ್ಲ ನಾನು. ಅವ್ರು ಹೆಂಗೆ ನೋಡ್ಕೊತಾರೋ ನಿಜ ಗೊತ್ತಿಲ್ಲ. ಇನ್ನು ಜೋಡಿಸ್ತಾ ಇದ್ದೀನಿ, ಯಾವುದು ಮುಡ್ತಾಳೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ನನಗೆ. ಮೇ ಬಿ ಫ್ರೂಟ್ಸ್ ಕಲರ್ಫುಲ್ಲಾಗಿ ಕಾಣ್ತಾ ಇರೋದ್ರಿಂದ ಫ್ರೂಟ್ಸ್ನ ಟಚ್ ಮಾಡ್ತಾಳೆ ಅನ್ನೋದು ನಮ್ಮ ಥಾಟ್. ಬಟ್ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅಮೌಂಟ್ ಮುಟ್ತಾಳೆ ಅಂತ. ಯಾಕಂದರೆ ಅವರು ಹೋಗ್ತಾ ಬರ್ತಾ ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾಳೆ. ಅವಳು ಆಲ್ಮೋಸ್ಟ್ 500 ನೋಟೇ ಕೊಟ್ಟಿರೋದು, ಅಲ್ಲಿ ಇಟ್ಟಿರೋದು ಅದೇ ಇರೋದ್ರಿಂದ ಅವಳು ಬೇಗ ರೆಕಗ್ನೈಸ್ ಮಾಡ್ತಾಳೆ. ಸೊ ಆಲ್ಮೋಸ್ಟ್ ಅವಳು ಅದನ್ನೇ ಟಚ್ ಮಾಡ್ತಾಳೆ. ನೆಕ್ಸ್ಟ್ ಯಾವ್ದು ಮಾಡ್ತಾಳೆ ಅಂದರೆ ಫ್ರೂಟ್ಸ್ ತೊಗೊತಾಳೆ. ಎಷ್ಟು ಖುಷಿ ಅಲ್ವಾ ಮನೆಯಲ್ಲಿ ಹೆಣ್ಮಕ್ಳಿದ್ರೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಹೆಣ್ಮಕ್ಳಂದರೆ. ಅದು ಹೆಣ್ಮಕ್ಳು ಬೇಕಂದರೆ ಬೇರೆಯೇ ಯೋಗ್ಯತೆ, ಅದೃಷ್ಟ ಎಲ್ಲನೂ ಇರಬೇಕು. ಸೊ ಫೈನಲಿ ಪೂಜೆ ಮುಗಿಸ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.